Hello, Namaste, all TT aspirants and CARTET aspirants, GPSTR, HSTR, CET, CTT, KPSC, SSC, all competitive exams aspirants. Here I am going to start the day 11 class, that is phrasal verbs. ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತು ನಾವು ಫ್ರೇಸಲ್ ವರ್ಬ್ ಬಗ್ಗೆ ಒಂದು ಕ್ಲಾಸನ್ನು ಮಾಡೋಣ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಂಟೆಂಟ್ ಇದೆ ಇದು. ಸೊ ನೀವು ಎಕ್ಸಾಮ್ಗೆ ಬೇಸ್ಡ್ ಆಗಿರ್ತಕ್ಕಂಥ ಒಂದು ಎಕ್ಸಾಮ್ ಓರಿಯೆಂಟೆಡ್ ಆಗಿರ್ತಕ್ಕಂಥ ಕ್ಲಾಸ್ ಇದೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋನ ಲಾಸ್ಟಲ್ಲಿ ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದಿಷ್ಟು ಒಳ್ಳೆ ಬುಕ್ಸು, ಗ್ರಾಮರ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಉತ್ತಮವಾದಂಥ ಬುಕ್ಸ್ಗಳನ್ನು ಕೂಡ ನಾನು ಒಂದಿಷ್ಟು ಲಿಂಕ್ಸನ್ನು ಹಾಕಿದ್ದೀನಿ ಅಮೆಝಾನು. ನೀವು ಇಷ್ಟ ಆದರೆ ಅವುಗಳನ್ನು ಪರ್ಚೇಸ್ ಮಾಡ್ಬೋದು. ಟಾಪಿಕ್ ಫ್ರೇಸಲ್ ವರ್ಬ್ಸ್. ವಾಟ್ ಈಸ್ ಎ ಫ್ರೇಸಲ್ ವರ್ಬ್? A phrasal verb is a combination of a verb plus preposition or adverb that gives a new meaning. ಅಂದರೆ ವರ್ಬು ಮತ್ತು ಪ್ರಿಪೋಸಿಷನ್ ಅಥವಾ ಅಡ್ವರ್ಬ್ ದಿಂದ ಹೊಸ ಒಂದು ಅರ್ಥವನ್ನು ಕೊಡ್ತಕ್ಕಂಥ ಒಂದು ಪದಕ್ಕೆ ನಾವೇನಂತ ಕರಿತೀವಿ, ಇಲ್ಲಿ ಫ್ರೇಸಲ್ ವರ್ಬ್ ಅಂತ ಕರಿತೀವಿ. ಎಕ್ಸಾಂಪಲ್ಸನ್ನು ನೋಡೋದಾದರೆ, ಲುಕ್ ಆಫ್ಟರ್, ಗಿವ್ ಅಪ್, ಟೇಕ್ ಆಫ್, ಪುಟ್ ಆನ್. ಇಲ್ಲಿ ಲುಕ್ ಅನ್ನೋದು ವರ್ಬು, ಆಫ್ಟರ್ ಅನ್ನೋದು ಪ್ರಿಪೋಸಿಷನ್. ಗಿವ್ ಅಂದರೆ ವರ್ಬ್, ಅಪ್ ಅಂದರೆ ಪ್ರಿಪೋಸಿಷನ್, ಟೇಕ್ ಆಫ್, ಪುಟ್ ಆನ್. ಈ ರೀತಿಯಾಗಿ ವರ್ಬು ಅಥವಾ ಪ್ರಿಪೋಸಿಷನ್ ಅಥವಾ ವರ್ಬು ಮತ್ತು ಅಡ್ವರ್ಬ್ ಈ ರೀತಿ ಬಂದಿರತಕ್ಕಂತಹ ಒಂದು ಪದಗಳಿಗೆ ನಾವು ಫ್ರೇಸಲ್ ವರ್ಬ್ ಅಂತ ಕರಿತೀವಿ. ವೈ ಫ್ರೇಸಲ್ ವರ್ಬ್ಸ್ ಆರ್ ಇಂಪಾರ್ಟೆಂಟ್? ಯಾಕೆ ಇವು ಇಂಪಾರ್ಟೆಂಟ್ ಅಂದರೆ, MCQsಗಳಲ್ಲಿ ಕೇಳ್ತಾರೆ, ಸೆಂಟೆನ್ಸ್ ಕರೆಕ್ಷನಲ್ಲಿ ಕೇಳ್ತಾರೆ, ಸ್ಪೋಕನ್ ಮತ್ತು ರಿಟರ್ನ್ ಇಂಗ್ಲೀಷಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಮತ್ತು ಕಾಮನ್ ಆಗಿ GPSTR, HSTR, CARTETಗಳಲ್ಲಿ ಈ ಒಂದು ಪ್ರಶ್ನೆಗಳು ಬರ್ತಾ ಇರುತ್ತೆ ಅಂತ. ಕಾಮನ್ ಆ್ಯಂಡ್ ಇಂಪಾರ್ಟೆಂಟ್ ಫ್ರೇಸಲ್ ವರ್ಬ್ಸ್ ಎಕ್ಸಾಮ್ ಫೋಕಸ್ಡ್ ಆಗಿರ್ತಕ್ಕಂಥದ್ದು. ಡೈಲಿ ಯೂಸ್ ಫ್ರೇಸಲ್ ವರ್ಬ್ಸ್ಗಳು. ಫ್ರೇಸಲ್ ವರ್ಬ್ ಮತ್ತು ಮೀನಿಂಗನ್ನು ನೋಡೋಣ. ಲುಕ್ ಆಫ್ಟರ್ ಅಂದರೆ ಟೇಕ್ ಕೇರ್ ಆಫ್ ಅಂತ. ಈಗ ನಾವು ಪ್ಲೀಸ್ ಲುಕ್ ಆಫ್ಟರ್ ಯುವರ್ ಮದರ್ ಹೀಗೆ ಹೇಳ್ತೀವಲ್ಲ, ಅಂದರೆ ಅವ್ರ ತಾಯಿಗೆ ನಂತರ ಟೇಕ್ ಕೇರ್ ಮಾಡಬೇಕು ಅಂತ. ಗಿವ್ ಅಪ್ ಅಂದರೆ ಸ್ಟಾಪ್ ಮಾಡೋದು ಅಂತ, ಬಿಟ್ಬಿಡೋದು ಅಂತ ಹೇಳ್ತೀವಲ್ಲ. ಟೇಕ್ ಆಫ್ ಅಂದರೆ ರಿಮೂವ್, ತೆಗಿಯೋದು, ಅಥವಾ ಪ್ಲೇನ್ ಲೀವ್ಸು ಟೇಕ್ ಆಫ್ ಮಾಡುತ್ತೆ ಅಂತ ಹೇಳ್ತಾರಲ್ಲ ಪ್ಲೇನು, ಅದಕ್ಕೆ ಕೂಡ ನಾವು ಇದನ್ನು ಬಳಸ್ತೀವಿ. ಪುಟ್ ಆನ್ ಅಂದರೆ ವಿಯರ್, ಬಟ್ಟೆನ ಹಾಕ್ಕೊಳ್ಳೋದಕ್ಕೆ ಪುಟ್ ಆನ್ ಅಂತ ಕರೀತಾರೆ. ಗೆಟಪ್ ಅಥವಾ ವೇಕಪ್ ಈ ಸೇಮ್ ಆಗಿರ್ತಕ್ಕಂಥದ್ದು. ಗೆಟಪ್ ಅಂದರೆ ಎದ್ದೇಳು ಅಂತ, ವೇಕಪ್ ಅಂದರೂ ಕೂಡ ಎದ್ದೇಳು ಆಗುತ್ತೆ. ಫೈಂಡ್ ಔಟ್ ಅಂದರೆ ಡಿಸ್ಕವರ್ ಅಂತ, ಹುಡುಕು ಅಂತ. ಟರ್ನ್ ಆನ್ ಅಂದರೆ ಸ್ವಿಚ್ ಆನ್, ಟರ್ನ್ ಆಫ್ ಅಂದರೆ ಸ್ವಿಚ್ ಆಫ್ ಅಂತ. ಫ್ರೇಸಲ್ ವರ್ಬ್ ಮೀನಿಂಗ್: ಕಮ್ ಅಕ್ರಾಸ್, ಮೀಟ್ ಸಡನ್ಲಿ, ಗೋ ಆನ್, ಕಂಟಿನ್ಯೂ. ಎಕ್ಸಾಂಪಲ್ಸ್ ಡಿಕ್ಟೇಷನ್ ಫ್ರೆಂಡ್ಲಿ ಆಗಿರ್ತಕ್ಕಂಥವು. ಶಿ ಲುಕ್ಸ್ ಆಫ್ಟರ್ ಹರ್ ಪೇರೆಂಟ್ಸ್ ಅಂದರೆ ಅವ್ರ ತಂದೆ ತಾಯಿಗಳ ಬಗ್ಗೆ ಕಾಳಜಿ ಮಾಡ್ತಾಳು ಅಂತ. ಹಿ ಗೇವ್ ಅಪ್ ಸ್ಮೋಕಿಂಗ್, ಅವನು ಧೂಮಪಾನ ಮಾಡೋದನ್ನು ಬಿಟ್ಬಿಟ್ಟ ಅಂತ. ದ ಪ್ಲೇನ್ ಟುಕ್ ಆಫ್ ಎಟ್ 6 AM ಅಂದರೆ ಪ್ಲೇನು ಬಿಟ್ಟಿರೋದು 6 ಗಂಟೆಗೆ ಅಂತ. ಪ್ಲೀಸ್ ಟರ್ನ್ ಆಫ್ ದ ಫ್ಯಾನ್ ಅಂದರೆ ಫ್ಯಾನನ್ನು ಬಂದ್ ಮಾಡು. ಬಟ್ ಐ ಕೇಮ್ ಅಕ್ರಾಸ್ ಮೈ ಓಲ್ಡ್ ಫ್ರೆಂಡ್ ಅಂದರೆ ಭೇಟಿ ಆದ್ವಿ ಓಲ್ಡ್ ಫ್ರೆಂಡ್ಗೆ ಅಂತ. ಇಂಪಾರ್ಟೆಂಟ್ ಎಕ್ಸಾಮ್ ರೂಲ್: ಮೀನಿಂಗ್ ಆಫ್ ಫ್ರೇಸಲ್ ವರ್ಬ್ ಈಸ್ ನಾಟ್ ಈಕ್ವಲ್ ಟು ಮೀನಿಂಗ್ ಆಫ್ ಇಂಡಿವಿಜುವಲ್ ವರ್ಡ್ಸ್ ಅಂತ. ಅದು ಸಮನಾಗಿರೋದಿಲ್ಲ ಅಂತ. ಫ್ರೇಸಲ್ ವರ್ಬು ಮತ್ತು ಇಂಡಿವಿಜುವಲ್ ವರ್ಡ್ಸ್ಗಳು ಇಂಡಿವಿಜುವಲ್ ಅರ್ಥನೇ ಬೇರೆ ಕೊಡುತ್ತೆ, ನಾನು ಫ್ರೇಸಲ್ ವರ್ಬಲ್ಲಿ ಯೂಸ್ ಮಾಡಿದಾಗ ಅದು ಬೇರೆ ಕೊಡುತ್ತೆ. ಲುಕ್ ಆಫ್ಟರ್ ಅಂತ ಸಪ್ರೇಟಾಗಿ ಯೂಸ್ ಮಾಡಿದ್ರೆ ಸಿ ಆಫ್ಟರ್. ಲುಕ್ ಆಫ್ಟರ್ ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ ಅಂದರೆ ಟೇಕ್ ಕೇರ್ ಅಂತ ಆಗುತ್ತೆ, ಟೇಕ್ ಕೇರ್ ಆಫ್ ಅಂತ. ಸೆಪರೇಬಲ್ ವರ್ಸಸ್ ಇನ್ಸೆಪರೇಬಲ್ ಅಂದರೆ ಬೇಸಿಕ್ ಐಡಿಯಾಸು. ಸೆಪರೇಬಲ್: ಟರ್ನ್ ಆಫ್ ದ ಲೈಟ್, ಟರ್ನ್ ದ ಲೈಟ್ ಆಫ್ ಅಂತ. ಇವುಗಳನ್ನು ಸಪ್ರೇಟ್ ಮಾಡಿ ನಾವು ಹೇಳ್ಬೋದು. ಇನ್ಸೆಪರೇಬಲ್ ಅಂದರೆ ಲುಕ್ ಆಫ್ಟರ್ ದ ಚೈಲ್ಡ್, ಲುಕ್ ದ ಚೈಲ್ಡ್ ಆಫ್ಟರ್ ಅಂತ ಆಗಲ್ಲ ಅಂತ. ಆ ಥರ ಸಪ್ರೇಟ್ ಮಾಡೋಕ್ಕಾಗಲ್ಲ ಇಲ್ಲಿ ಅಂತ. ಪ್ರಾಕ್ಟೀಸ್ ಕ್ವಶನ್ಸನ್ನು ನೋಡೋಣ. ಹಿ ಡ್ಯಾಶ್ ಸ್ಮೋಕಿಂಗ್ ಲಾಸ್ಟ್ ಇಯರ್, ಹಿ ಗೇವ್ ಅಪ್ ಸ್ಮೋಕಿಂಗ್ ಲಾಸ್ಟ್ ಇಯರ್ ಅಂತ. ಪ್ಲೀಸ್ ಡ್ಯಾಶ್ ದ ಲೈಟ್ಸ್ ಬಿಫೋರ್ ಲೀವಿಂಗ್, ಸ್ವಿಚ್ ಆಫ್ ದ ಲೈಟ್ಸ್ ಬಿಫೋರ್ ಲೀವಿಂಗ್.
She dash her younger brother. She look after her younger brother. The meeting will take place at 10 a.m. ಅಥವಾ ಸ್ಟಾರ್ಟ್ at 10 a.m. ಅಂತ. I dash an old photo yesterday. I came across or I found out ಅಂತ. ಸಡನ್ನಾಗಿ ಸಿಗುತ್ತಲ್ಲ, ಏನೋ ಒಂದು ಹುಡುಕ್ತಾ ಇರಬೇಕಾದ್ರೆ ಆವಾಗ ನಾವೇನಂತ ಕರಿತೀವಿ, ಕೇಮ್ ಅಕ್ರಾಸ್ ಅಂತ ಕರಿತೀವಿ, ಐ ಫೌಂಡ್ ಔಟ್ ಅಂತ ಕರಿತೀವಿ. ಸೊ ಆ ರೀತಿಯಾಗಿ ಇನ್ MCQs ಕ್ವಶನ್ಸ್ಗಳನ್ನು ನೋಡೋದಾದರೆ ಕಾಂಪಿಟೇಟಿವ್ ಎಕ್ಸಾಮ್ ಲೆವೆಲಲ್ಲಿ ಇರ್ತಕ್ಕಂಥದ್ದು, ಚೂಸ್ ದ ಕರೆಕ್ಟ್ ಫ್ರೇಸಲ್ ವರ್ಬ್. ಹಿ ಡ್ಯಾಶ್ ದ ಜಾಬ್ ಆಫರ್. ಹಿ ಗೇವ್ ಅಪ್ ಅ ಪುಟ್ ಆನ್ ಅ, ಟುಕ್ ಆಫ್ ಅ ಟರ್ನ್ ಆನ್ ಅ, ಗೇವ್ ಅಪ್ ಅಂತ. ಲುಕ್ ಆಫ್ಟರ್ ಮೀನ್ಸ್ ಏನು? ಸರ್ಚ್, ಸಿ, ಟೇಕ್ ಕೇರ್ ಆಫ್. ಲುಕ್, ಟೇಕ್ ಕೇರ್ ಆಫ್ ಅನ್ನೋದು. ದ ಪ್ಲೇನ್ ಡ್ಯಾಶ್ ಅಟ್ 7 AM ಅಂದರೆ ಟುಕ್ ಆಫ್ ಅಂತ. ಆಲ್ರೆಡಿ ಹೋಗಿರುತ್ತಲ್ಲ, ಟೇಕ್ ಆಫ್ ಅಂದರೆ ಇನ್ನು ಹೋಗ್ತಾ ಇದೆ ಅಂತ ಹೇಳುವಾಗ. ಪ್ಲೀಸ್ ಡ್ಯಾಶ್ ದ TV. ಟರ್ನ್ ಆನ್, ಗಿವ್ ಅಪ್, ಲುಕ್ ಆಫ್ಟರ್, ಕಮ್ ಅಕ್ರಾಸ್, ಆಬ್ವಿಯಸ್ಲಿ ಟರ್ನ್ ಆನ್ ಆಗುತ್ತೆ ಇಲ್ಲಿ. ಪ್ಲೀಸ್ ಟರ್ನ್ ಆನ್ ದ TV. ಸೊ ಸಿಂಪಲ್ಲಾಗಿ ಒಂದು ಫ್ರೇಸಲ್ ವರ್ಬ್ ಬಗ್ಗೆ ನೆನ್ಪಿಟ್ಕೊಳ್ಬೇಕು ಅಂದರೆ ಒನ್ ಲೈನ್ ರಿವಿಸನ್ ಏನು? ಫ್ರೇಸಲ್ ವರ್ಬ್ಸ್ ಆರ್ ವರ್ಬ್ ಪ್ಲಸ್ ಪಾರ್ಟಿಕಲ್ ಕಾಂಬಿನೇಷನ್ಸ್ ದಟ್ ಗಿವ್ ಅ ನ್ಯೂ ಮೀನಿಂಗ್ ಆ್ಯಂಡ್ ಅ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ಸ್. ಅಂದರೆ ಒಂದು ವರ್ಬು ಮತ್ತೊಂದು ಪ್ರಿಪೋಸಿಷನ್ ಅಥವಾ ಅಡ್ವರ್ಬ್ ಆಗಿರ್ತಕ್ಕಂಥ ಒಂದು ಪದವನ್ನು ಬಳಸಿ ಅವೆರಡು ಸೇರಿಸಿದಾಗ ಒಂದು ಹೊಸ ಅರ್ಥ ಕೊಡುತ್ತಲ್ಲ, ಅದಕ್ಕೆ ನಾವು ಫ್ರೇಸಲ್ ವರ್ಬ್ ಅಂತ ಕರಿತೀವಿ, ಸಿಂಪಲ್ ಆಗಿರ್ತಕ್ಕಂಥದ್ದು. ಸೊ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಫ್ರೇಸಲ್ ವರ್ಬ್ ಅನ್ನೋ ಕಂಟೆಂಟು ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀವಿ. ನಿಮಗೆ ಇಷ್ಟ ಆದರೆ, ಅರ್ಥ ಆದರೆ ನೀವು ಈ ಒಂದು ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ನಿಮ್ಮೊಬ್ಬ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಲಾಸ್ಟಲ್ಲಿ ಒಂದಿಷ್ಟು ಒಳ್ಳೆ ಬುಕ್ಸ್ಗಳ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಬೇಕಾದರೆ ಆ ಬುಕ್ಸ್ಗಳನ್ನು ಕೂಡ ಪರ್ಚೇಸ್ ಮಾಡಿ ನೀವು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಆರಾಮಾಗಿ ಪ್ರಿಪ್ರೇಷನ್ ಮಾಡ್ಬೋದು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್.